ಹಾಯ್, ನೀವೆಲ್ಲ ನನ್ನ ಧರ್ಮಸ್ಥಳ ಜರ್ನಿ ನೋಡ್ತಾ ಇದ್ದೀರಾ. ನಾನು ಬ್ಯಾಂಗ್ಳೂರ್ ಟು ಧರ್ಮಸ್ಥಳ ಹೇಗೆ ಬಂದೆ ಬಸ್ಸಲ್ಲಿ, ಬಸ್ಸು ಹೇಗಿದೆ ಅಂತೆಲ್ಲ ನೋಡಿದ್ರಿ ನೀವು. ಜರ್ನಿ ತುಂಬ ಎಂಜಾಯ್ ಮಾಡ್ತಾ ಇದ್ದೀರಾ. ಅದೇ ರೀತಿ ನೆಕ್ಸ್ಟು ಇಲ್ಲಿ ರೂಮು ಎಲ್ಲಿ ಸ್ಟೇ ಆದೆ, ರೂಮ್ಸ್ ಯಾವ ರೀತಿ ಇದೆ, ಧರ್ಮಸ್ಥಳದ ಬಗ್ಗೆ ಎಲ್ಲ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನಿಮ್ಗೆ ನಾನು. ಅದೇ ರೀತಿ ಮತ್ತು ನಿಮ್ಗೆ ನೇತ್ರಾವತಿ ನದಿ ತೋರಿಸಿದೆ, ಅಲ್ಲಿ ಹೇಗೆ ಹೋಗಬೇಕು ಅಂತ ಅದ್ರ ಬಗ್ಗೆನೂ ಹೇಳಿದೆ. ಧರ್ಮಸ್ಥಳ ದರ್ಶನ ಮಾಡಿದ್ರಿ, ಅದ್ರ ಜೊತೆ ಅಲ್ಲಿ ಅನ್ನಪ್ರಸಾದನೂ ಹೇಗೆ ಅಂತ ಎಲ್ಲ ನಿಮ್ಗೆ ಡೀಟೇಲಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಮೈನಾಗಿ ನಿಮ್ಗೆ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಅದು ಹೋಗಿ ತೋರಿಸ್ದೆ. ಅದು ಬೆಟ್ಟದ ಮೇಲಿದೆ, ಆ ಬೆಟ್ಟದ ಮೇಲೆ ಪೂರ್ತಿ ಕ್ಲಿಯರಾಗಿ ಅದು ವೀಡಿಯೋ ಮಾಡಿ ತೋರಿಸ್ದೆ ನಾನು. ಇವತ್ತು ನಾನು ಬಾಹುಬಲಿಗೆ ಅಂದರೆ ಬಾಹುಬಲಿ ಇಲ್ಲೋ ಗೋಮಟೇಶ್ವರ ಅದಕ್ಕೆ ಹೋಗೋಣ ಇವತ್ತು. ಅದ್ರ ಬಗ್ಗೆನೂ ಸಾಕಷ್ಟು ಇನ್ಫಾರ್ಮೇಷನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ಬಂದು ನೋಡಿ ಧರ್ಮಸ್ಥಳ ದೇವಸ್ಥಾನ, ಮಂಜುನಾಥ ಸ್ವಾಮಿ ದೇವಸ್ಥಾನ. ಇಲ್ಲಿಂದ 1 ಕಿಲೋಮೀಟ್ರ್ ಆಗುತ್ತೆ ಅದು ಬಾಹುಬಲಿ ಬೆಟ್ಟಕ್ಕೆ. ಬನ್ನಿ ಹೋಗಿ ನೋಡೋಣ ಹೇಗಿದೆ ಅದು ಅಂತ. ಇದು ನೋಡಿ, ಇದು ಎಂಟ್ರೆನ್ಸ್, ಇದು ಮುಂದೆ ಇರೋದು. ಅಲ್ಲಿ ಬಸ್ಸು ಆಚೆ ಅಲ್ಲಿ ಸ್ಟಾಪ್ ಕೊಡ್ತಾರೆ, ಅಲ್ಲೇ ಬಸ್ ಸ್ಟಾಪ್ ಇರೋದು. ನಮ್ಗೆ ಈಗ ಇದು ಎಂಟ್ರೆನ್ಸ್, ಹಿಂಗೆ ಒಳಗೆ ಬರಬೇಕು. ಮತ್ತು ಇದು ಬಾಹುಬಲಿ ಇದು ಬೆಟ್ಟ ಏನಂದರೆ ನಾವು ಮೆಟ್ಲು ಮೇಲೆ ನಡ್ಕೊಂಡು ಹೋಗ್ಬೋದು. ಅದೇ ರೀತಿ ಇಲ್ಲಿ ಕೆಳಗೆ ರೋಡ್ ಇದೆ, ಕಾರಲ್ಲಿ ಬರೋರು ಕಾರಲ್ಲಿ ಹೋಗ್ಬೋದು. ಮತ್ತು ಆಟೋಸು ಇರುತ್ತೆ ಮೇಲೆ ಹೋಗೋದಕ್ಕೆ. ನೋಡಿ ಇದು ಮೇಲೆ ಈಗ ಹೋಗಬೇಕು. ನೀವು ಯಾವ ಇದರಲ್ಲೂ ವೆಹಿಕಲ್ವಲ್ಲಿ ಬಂದರೂ ಈ ಥರ ರೋಡ್ ಮೇಲೆ ಹೋಗ್ಬೋದು ಆರಾಮಾಗಿ. ನೋಡಿ ಅಲ್ಲಿ ಮೇಲೆ ಹೋಗ್ಬೇಕು ಈಗ ನಾವು. ಈ ಕಡೆ ನಿಮ್ಗೆ ತೋರಿಸ್ತೀನಿ ನೋಡಿ ಕ್ಲಿಯರಾಗಿ, ಇಲ್ಲಿ ಯಾವ ಪ್ಲೇಸಸ್ ಎಲ್ಲೆಲ್ಲಿ ಬರುತ್ತೆ ಅಂತ. ನೋಡಿ ಅದು ಎಂಟ್ರೆನ್ಸು. ಅದೇ ಥರ ನಾವು ಈ ಕಡೆ ಇಲ್ಲಿ ನೋಡಿದ್ರೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ, ಅದು ಅಣ್ಣಪ್ಪ ಸ್ವಾಮಿ ಬೆಟ್ಟ. ಅದು ನಾನು ನಿಮ್ಗೆ ವೀಡಿಯೋ ಮಾಡಿ ತೋರಿಸಿದ್ನಲ್ಲ ಕ್ಲಿಯರಾಗೆ, ನೋಡಿ ಅದೇ ಬೆಟ್ಟದ ಮೇಲೆ ಹೋಗಿದ್ದಿದ್ದು. ಅದೇ ಥರ ಇಲ್ಲಿ ನೋಡಿ ಅಲ್ಲಿ ದೇವಸ್ಥಾನ ಕಾಣಿಸ್ತಿದೆ, ಮಂಜುನಾಥ ಸ್ವಾಮಿ ದೇವಸ್ಥಾನ. ಅದು ಸುತ್ತ ಇಲ್ಲೇ ಇದೆ, ನಿಮಗೆ ಎಲ್ಲ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನಾನು. ಇದು ಬಂದು ಈ ಬೆಟ್ಟದ ಹೆಸರು ಬಂದು ರತ್ನಗಿರಿ ಬೆಟ್ಟ. ಈ ಬಾಹುಬಲಿ ರತ್ನಗಿರಿ ಬೆಟ್ಟದ ಮೇಲೆ ಇರೋದು. ಮತ್ತು ಪ್ಲೇಸು, ನೀವು ಬೆಟ್ಟದ ಮೇಲೆ ಹೋಗ್ತಿದ್ರೆ ಇಷ್ಟು ಬಿಸಿಲಿದೆಯಲ್ಲ, ಮೇಲೆ ತಣ್ಣು ಗಾಳಿ ಬರುತ್ತೆ. ಯಾಕಂದರೆ ಸುತ್ತ ಮರ ಗಿಡ ಇದೆ, ನಮ್ಗೆ ನೆರಳು ತುಂಬ ಚೆನ್ನಾಗಿ ಕೊಡುತ್ತೆ. ಬನ್ನಿ ಹೋಗಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದು ಪ್ರತಿಮೆ ಇದೆಯಲ್ಲ, ಅಂದರೆ ಬಾಹುಬಲಿ ಸ್ಟ್ಯಾಚ್ಯೂ, ಅದು 39 ಅಡಿ ಇದೆ ಹೈಟು. 39 ಅಡಿ ಹೈಟ್ ಇದೆ. ಆ ಪೀಠ ಇದೆಯಲ್ಲ, ಆ ಪೀಠದ ಎತ್ತರನೇ 13 ಅಡಿ ಇದೆ, 13 ಫೀಟು. ಮತ್ತು ಅದು ತೂಕ, ಸ್ಟ್ಯಾಚ್ಯೂದು ತೂಕ ಇದ್ದು 170ರಿಂದ 175 ಟನ್ ಇದೆ. 170 to 175 ಟನ್ನು, ಅಂದರೆ 1 ಟನ್ ಇದ್ದೇ 1000 kg. ನೀವು ಲೆಕ್ಕ ಹಾಕ್ಕೊಳ್ಳಿ 170 ಟನ್ ಎಷ್ಟಾಗುತ್ತೆ ಅಂತ. ನೋಡಿ ಇಲ್ಲಿ ನೇಚರ್ ಸಖತ್ತಾಗಿದೆ. ನಿಮ್ಗೆ ಹೇಳಿದ್ನಲ್ಲ ಮೇಲೆ ಹೋಗ್ತಾ ಹೋಗ್ತಾ ಎಷ್ಟು ಚೆನ್ನಾಗಿರುತ್ತೆ ಅಂತ. ನೋಡಿ ಇಲ್ಲಿ ಯಾವುದ್ಯಾವುದೋ ಥರ ಗಿಡಗಳಿರುತ್ತೆ, ಇದರಲ್ಲಿ ಔಷಧಿ ಗಿಡನೂ ಇರುತ್ತೆ. ನೋಡಿ ಈ ಬೆಟ್ಟ, ಇದೆಲ್ಲ ಬೆಟ್ಟ ಅಂತ ಹೇಳಿದ್ನಲ್ಲ, ನೋಡಿ ಸುತ್ತ ನಿಮ್ಗೆ ಬೆಟ್ಟ ಎಲ್ಲ ಕಾಣಿಸುತ್ತೆ. ಇಲ್ಲಿ ಎಷ್ಟೋ ಥರ ಔಷಧಿ ಗಿಡ ಎಲ್ಲ ಇರುತ್ತೆ, ನಮಗೆ ಗೊತ್ತಾಗಲ್ಲ ಅದು. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಇದು. ನೀವು ತುಂಬ ಜನ ಮೆಟ್ಲೆಕ್ಕಬೇಕು ಕಷ್ಟ ಆಗುತ್ತೆ ಅಂತ ಮೆಟ್ಲು ಮೇಲೆ ಬರಲ್ಲ, ಸ್ವಲ್ಪ ಜನ ಆ ಕಡೆ ಹೋಗ್ತೀರಾ. ಅವರೆಲ್ಲ ನನ್ನ ವೀಡಿಯೋ ಕ್ಲಿಯರಾಗಿ ನೋಡಿ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಯಾಕಂದರೆ ಇದು ಮೆಟ್ಲು ಸ್ವಲ್ಪ ದೊಡ್ಡದೇ, ಇದು ತುಂಬ ಜಾಸ್ತಿನೇ ಎಕ್ಕಬೇಕು. ಮತ್ತು ಅದು ಇದು ಬಾಹುಬಲಿ ಸ್ಟ್ಯಾಚ್ಯೂ ಇದೆಯಲ್ಲ, ಅದು ಬರೀ ಒಂದೇ ಕಲ್ಲಿಂದ ಕೆತ್ತನೆ ಮಾಡಿರೋದು ಪೂರ್ತಿ. ಅಂದರೆ ಏಕಶಿಲಾ ಪ್ರತಿಮೆ, ಅದು ಒಂದೇ ಕಲ್ಲಿಂದ ಪೂರ್ತಿ ಕೆತ್ತನೆ ಮಾಡಿದ್ದಾರೆ. ನೋಡಿ ಅಲ್ಲಿ ಒಂದು ಮರ ಇದೆ, ತೋರಿಸ್ತೀನಿ ನಿಮಗೆ. ಆ ಮರದ ಹತ್ರ ರೆಡ್ಡಾಗಿ ಏನೋ ಕಟ್ಟಿರೋದು ನೋಡಿ. ನೋಡಿ ಆ ಮರ, ಈ ಕಡೆ ಇಲ್ಲೇನೋ ಕಟ್ಟಿದ್ದಾರೆ ರೆಡ್ಡಾಗ. ಮತ್ತು ಇಲ್ಲಿ ಮನೆ ಕಟ್ಟಬೇಕು ಅಂದರೆ ಈ ಕಲ್ಲುಗಳಿಕ್ತಾರಲ್ವ, ಕಲ್ಲುಗಳಿಕ್ಕಿದ್ರೆ ಮನೆ ಕಟ್ಟುತ್ತೀರಿ ಆ ಥರ ಅಂತ ತುಂಬ ನಂಬಿಕೆಗಳಿದೆ. ಅವೆಲ್ಲ ಇಲ್ಲಿ ತುಂಬ ಜನ ಮಾಡ್ತಾರೆ, ಅವೆಲ್ಲ ತೋರಿಸ್ತೀನಿ ನಿಮ್ಗೆ ನಾನು. ಪ್ಲೇಸ್ ಮಾತ್ರ ಇದು ಸಖತ್ತಾಗಿರುತ್ತೆ. ಯಾರಾದರೂ ಒಂದು ಸತಿ ಇಲ್ಲಿ ಬರ್ತಿರಲ್ಲ ಧರ್ಮಸ್ಥಳ, ಎಕ್ಕೋಕ್ಕಾಗಲ್ಲ ಅಂದರೂ ಒಂದು ಸತಿ ಬಂದು ಎಕ್ಕಿ ನೋಡಿ, ಚೆನ್ನಾಗಿದೆ ಜಾಗ. ಮತ್ತು ಧರ್ಮಸ್ಥಳಕ್ಕೆ ಬರೋರು ತುಂಬ ಜನ ಇಲ್ಲಿ ಬರಲ್ಲ ಅಂಥವ್ರು ನನ್ನ ವೀಡಿಯೋ ನೋಡಿ. ನೋಡಿ ಅಲ್ಲಿ ಕೆಳಗೆ ನಾನೀಗ ಅಲ್ಲಿಂದ ಎಕ್ಕೊಂಬಂದಿದ್ದು, ಇಷ್ಟು ಮೇಲೆ ಬಂದೆ. ಈಗ ಇನ್ನೂ ಬರೀ ಒಂದು ಸ್ವಲ್ಪ ಕಾಲು ರೀಚ್ ಆಗಿದ್ದೀನಿ ಅಷ್ಟೇ, ಇನ್ನೂ ತುಂಬ ಮೇಲೆ ಹೋಗಬೇಕು. ನೋಡಿ ಅಲ್ಲಿ ಹೋಗಬೇಕು, ಇನ್ನೂ ಅಲ್ಲೂ ಅಲ್ಲ, ಅಲ್ಲಿ ಹೋಗಿ ಇನ್ನೂ ಮೇಲೆ ಹೋಗಬೇಕು. ಬನ್ನಿ ಹೋಗಿ ತೋರಿಸ್ತೀನಿ ನಾನು. ಮತ್ತು ಈ ಶಿಲ್ಪಿನಿದು ತಯಾರು ಮಾಡಿದ್ದು
1973ರಲ್ಲಿ ತಯಾರು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಅಂತಿಮವಾಗಿ 1982ರಲ್ಲಿ ರತ್ನಗಿರಿ ಮೇಲೆ ಪ್ರತಿಷ್ಠಾಪನೆ ಮಾಡಿದ್ರು ಅದನ್ನು, ಫೆಬ್ರವರಿ 1982ದಲ್ಲಿ. ನೋಡಿ, ನಿಮ್ಗೆ ಹೇಳೋದ್ನಲ್ಲ, ಅಷ್ಟು ಬಿಸಿಲಿದ್ರೂ ಇಲ್ಲಿ ನೆರಳು ಇರುತ್ತೆ ಅಂತ. ಬನ್ನಿ, ಸುಸ್ತಾಗ್ತಿದೆ, ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ. ನೆರಳಿರೋದಕ್ಕೆ ಸ್ವಲ್ಪ ಎಕ್ಕೋದಕ್ಕೆ ಈಸಿ ಆಗ್ತಿದೆ. ಅದೇನಾದರೂ ಬಿಸಿಲಿದ್ದಿದ್ರೆ ಎಕ್ಕೋದಕ್ಕೆ ತುಂಬ ಕಷ್ಟ ಆಗಿರೋದು. ಬನ್ನಿ, ಹಾಗೆ ಮೇಲೆ ಹೋಗೋಣ ಇನ್ನು. ಮತ್ತು ಇಲ್ಲಿ ಅಭಿಷೇಕನೂ ತುಂಬ ಮಾಡ್ತಾರೆ. ಹಾಲು, ಕೇಸರಿ, ಚಂದನ, ಪವಿತ್ರ ಜಲ, ಇದರಿಂದೆಲ್ಲ ಅಭಿಷೇಕಗಳು ಮಾಡ್ತಾರೆ ಬಾಹುಬಲಿಗೆ. ನೋಡಿ, ಇಲ್ಲಿ ಫೋಟೋಸ್ಕನ್ನು ತುಂಬ ಚೆನ್ನಾಗಿದೆ ಪ್ಲೇಸ್ ಇದು. ಅಲ್ಲಿ ನಿಂತ್ಕೊಂಡು ಫೋಟೋಸ್ ತೊಗೊಬೋದು. ಒಳ್ಳೆ ಸ್ಪಾಟ್ ಇದು ಫೋಟೋಸ್ಗೆ. ಒಳ್ಳೆ ನಂದಿ ಹಿಲ್ಸ್ ಥರನೇ ಇದೆ ಇದನ್ನು ನೋಡೋದಕ್ಕೆ. ಸ್ವಲ್ಪ ನೋಡಿ, ಈ ಮೆಟ್ಲೆಲ್ಲ ನೋಡ್ತಾಯಿದ್ದು ನಂದಿ ಹಿಲ್ಸ್ ಥರನೇ ಅನಿಸುತ್ತೆ ಇದು. ಮತ್ತು ಅಲ್ಲೇನೋ ರೂಮ್ ಥರ ಮಾಡಿದ್ದಾರೆ. ಬನ್ನಿ, ಅದೇನಂತ ಹೋಗಿ ನೋಡೋಣ. ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇಲ್ಲೇ ಧರ್ಮಸ್ಥಳದ ಹತ್ರ ಇಷ್ಟೊಂದು ಪ್ಲೇಸಸ್ ಇದೆ, ಮತ್ತು ಇಲ್ಲೊಂದು ಪಾರ್ಕು ಇದೆ, ಅದನ್ನು ನಿಮ್ಗೆ ತೋರಿಸ್ತೀನಿ. ನೋಡಿ, ಅಲ್ಲೆಲ್ಲ ಕಲ್ಲಿಕ್ಕಿದ್ದಾರೆ. ಬನ್ನಿ, ನಾವು ಕಲ್ಲಿಕ್ಕೋಣ. ಅಂದರೆ ಅದು ಆ ಕಲ್ಲಿಕ್ಕಿದ್ರೆ ನಾವು ಮನೆ ಕಟ್ಟುತ್ತೀರಿ ಅಂತ ಒಂದು ನಂಬಿಕೆ. ಬನ್ನಿ, ನಾವು ಕಲ್ಲಿಕ್ಕೋಣ. ಅಂದರೆ ಎಷ್ಟು ಕಲ್ಲಿಕ್ತೀರೋ, ಆಗೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಏನಂದರೆ ಎಷ್ಟು ಕಲ್ಲಿಕ್ತೀರೋ ಅಷ್ಟು ಫ್ಲೋರ್ ಮನೆ ಕಟ್ಟುತ್ತೀರಿ ಅಂತ. 1 2 3, ಬನ್ನಿ, ಎಷ್ಟು ಫ್ಲೋರ್ ಆಗುತ್ತೋ ಅಷ್ಟು ಫ್ಲೋರ್ ಇಕ್ಕೋಣ ಕಲ್ಲು ನಾವು. ಇದು ಕಲ್ಲು ಒಂದೇ ಇದರಲ್ಲಿರಬೇಕು, ಫ್ಲ್ಯಾಟಾಗಿ, ಆಗ ನೀಟಾಗಿ ಕುತ್ಕೊಳುತ್ತೆ. ಸ್ವಲ್ಪ ರೌಂಡಾಗಿ ಬಂತು ಅಂದರೆ ಕಲ್ಲು ಕುತ್ಕೊಳಲ್ಲ ಅದು. ನೋಡಿ, ನಾನಿಲ್ಲಿ ಕಲ್ಲು ಮೇಲೆ ಇಕ್ಕಿದ್ದೀನಿ, ಎಲ್ಲದಕ್ಕಿಂತ ಡಿಫ್ರೆಂಟಾಗಿರಲಿ ಅಂತ. ಇಷ್ಟು 4 ಆಯಿತು. 5 6 7 ಅಪಾರ್ಟ್ಮೆಂಟೇ ಆಗೋಯ್ತು. ಇದು ಪೂರ್ತಿ ಬಂಡೆ ಐತೆ ಕೆಳಗೆ, ಅದ್ರ ಮೇಲೇ ನಾನು ಕಲ್ಲಿಕ್ಕಿದ್ದೀನಿ. ಎಲ್ಲದಕ್ಕಿಂತ ಸ್ವಲ್ಪ ಹೈಲೈಟಾಗಿ ಡಿಫ್ರೆಂಟಾಗಿ ಕಾಣಿಸ್ಲಿ ಅಂತ. ಬನ್ನಿ, ಮೇಲಿಂದ ಹೋಗಿ ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ. ನಾವು ಇಕ್ಕಿರೋದು ಕಲ್ಲು ಕಾಣಿಸ್ತೈತೋ ಇಲ್ಲೋ ಅಂತ. ಎಲ್ಲೈತೆ ನೋಡಿ, ಇಲ್ಲಿ ಬಂಡೆ ಮೇಲೆ ಇವರು ಯಾರೇ ನೋಡಿ, ಅದು ಅಲ್ಲಿ ಇಕ್ಕಿರೋದು ನಾನು. ಸ್ವಲ್ಪ ಒಳಕ್ಕೆ ಆಗೋಯ್ತು, ಇಲ್ಲಿ ಪರವಾಗಿಲ್ಲ. ಥರ ನಾವೆಲ್ಲ ಫ್ಯಾಮಿಲಿ ಜೊತೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಇವಕ್ಕೆಲ್ಲ. ಅಂದರೆ ವಯಸ್ಸಾದವ್ರು ಎಕ್ಕೋಕ್ಕಾಗಲ್ಲ. ನೋಡಿ, ಟಾಯ್ಲೆಟ್ ಫೆಸಿಲಿಟಿನೂ ಮಾಡಿದ್ದಾರೆ. ವಯಸ್ಸಾದವ್ರು ಇದು ಮೆಟ್ಲು ಎಕ್ಕೋಕ್ಕಾಗಲ್ಲ, ಅವ್ರಿಗೆಲ್ಲ ರೋಡ್ ಮಾಡಿದ್ದಾರೆ. ಅದು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಆರಾಮಾಗಿ ಆಟೋಸು ಇದೆ, ಆಟೋಸಲ್ಲಿ ಹೋಗ್ಬೋದು. ನೋಡಿ, ಮರಗಳೆಲ್ಲ ಡಿಫ್ರೆಂಟಾಗಿದೆ, ಒಂದೊಂದು ಮರನೂ ಇಲ್ಲಿ. ಕುತ್ಕೊಂಡು ರೆಸ್ಟ್ ತೊಗೊಳಕ್ಕೆ ತುಂಬ ಚೆನ್ನಾಗಿದೆ. ನೋಡಿ, ಆ ಮರ ನೋಡಿ, ಕಲ್ಲು ಎಷ್ಟು ದೊಡ್ಡದಾಗಿ ಇಕ್ಕಿದ್ದಾರೆ ಅಲ್ಲಿ. ಓಹೋ, ಒಂದು 4 ಅಡಿ ಇಕ್ಕವ್ರೆ ಕಲ್ಲನ್ನ. ಯಾರೋ ಇಬ್ರು ಇಕ್ಕಿದ್ದಾರೆ, ಪೂರ್ತಿ ದೊಡ್ಡದಾಗಿ ಒಂದು 4 ಅಡಿ ಅಷ್ಟು ದೊಡ್ಡದಾಗಿ ಇಕ್ಕಿದ್ದಾರೆ ಕಲ್ಲನ್ನ. ಯಾರೋ ಕಾಲೇಜ್ ಹುಡುಗರೇ ಮಾಡಿರ್ತಾರೆ ಇದನ್ನು. ನೋಡಿ, ಮೇಲೆ ಬಂದ್ರಿ ನಾವು. ನೋಡಿ, ಇಲ್ಲಿಂದನೇ ಕಾಣಿಸುತ್ತೆ ಬಾಹುಬಲಿ ಗೊಮ್ಮಟೇಶ್ವರ. ನೋಡಿ, ಕಾರು ಆಟೋಸ್ ಎಲ್ಲ ಬಂದರೆ ಪಾರ್ಕಿಂಗ್ ಇಲ್ಲಿ ಮಾಡ್ತಾರೆ. ಸುತ್ತು ತೋರಿಸ್ತಾ ಇದ್ದೀನಿ, ಏನು ಸಖತ್ತಾಗಿದೆ ಪ್ಲೇಸ್ ಇದು. ಇದು ಆರಾಮಾಗಿ ಮೇಲಿಂದ ಬಂದಿರ್ತಾರೆ, ಅವ್ರು ಕುತ್ಕೊಳಕ್ಕೆ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ, ಚೆನ್ನಾಗೈತಿ ಇದನ್ನು. ಬಾಹುಬಲಿ ನೋಡಿ, 39 ಅಡಿ ಇದೆ ಅದು ಸ್ಟ್ಯಾಚ್ಯೂ. ಅಲ್ಲೊಂದು ಟಿ ಬರ್ತಿದೆ, ಅದೆಲ್ಲ ಬಂದು ಈ ಕಡೆ ಪಾರ್ಕಿಂಗ್ ಮಾಡ್ಕೊತಾರೆ. ಮತ್ತೆಲ್ಲ ಏನೋ ಕ್ಲೀನ್ ಮಾಡ್ತಿದ್ದಾರೆ ಇಲ್ಲಿ. ಧರ್ಮಸ್ಥಳದಲ್ಲೂ ಅಷ್ಟೇ ಏನೋ ಎಲ್ಲ ರೆಡಿ ಮಾಡ್ತಿದ್ದಾರೆ. ಏನೋ ಲಕ್ಷ ದೀಪೋತ್ಸವ ಅಂತೇನೋ ಅಂತಾಯಿದ್ರು, ಅದಕ್ಕೆ ಇರ್ಬೋದು. ಅದು ಆಯ್ತಂದರೆ ತುಂಬ ಜನ ತುಂಬ್ತಾರೆ.
ನಾವು 1 ದಿನ 2 ದಿನ ಮುಂಚೆ ಬಂದಿದ್ದೀರಿ. ಆ ಟೈಮಲ್ಲಿ ಬಂದಿದ್ರೆ ತುಂಬ ರಶ್ ಆಗಿಬಿಟ್ಟಿರೋದು. ನೋಡಿ ಅದಕ್ಕೆ ಇಲ್ಲೆಲ್ಲ ಪೂರ್ತಿ ಕ್ಲೀನ್ ಮಾಡ್ತಿದ್ದಾರೆ. ಗಿಡನೆಲ್ಲ ಕಟ್ ಮಾಡ್ತಾವ್ರೆ, ಎಲ್ಲ ಗುಡಿಸಿ ಎಲ್ಲ ನೀಟಾಗಿ ಮಾಡ್ತಾವ್ರೆ ಇದನ್ನು ಪ್ಲೇಸ್. ಅಲ್ಲೂ ಏನೇನೋ ಡೆಕೋರೇಷನ್ ಮಾಡ್ತಾಯಿದ್ರು, ರೋಡೆಲ್ಲ ಮಾಡ್ತಾಯಿದ್ರು, ತೋರಿಸಿದ್ನಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ. ಅಲ್ಲೇನೋ ಐತೆ, ಅದು ಹೋಗಿ ನೋಡೋಣ. ನೋಡಿ ಅಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಅದೇ ಲಕ್ಷಾದೀಪೋತ್ಸವಕ್ಕೆ ಅವೆಲ್ಲ ಮಾಡ್ತಾ ಇರೋದು. ನೋಡಿ ಇಲ್ಲಿ 2 ಆನೆ ಇದೆ. ಇದು ನೋಡಿ ಈ ಆನೆ ಇದೆಯಲ್ಲ, ಈ ಕಲ್ಲೇ ಒಂಥರ ಡಿಫ್ರೆಂಟ್ ಆಗಿದೆ. ಅದು ಬಾಹುಬಲಿ ಕೆತ್ತನೆ ಮಾಡಿದಾರಲ್ಲ, ಆ ಕಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ಇವೆರಡು ಬೇರೆ ಬೇರೆ ಕಲ್ಲು, ನೋಡೋದೇನೆ ಗೊತ್ತಾಗುತ್ತೆ. ಇಲ್ಲೇನೋ ಇಕ್ಕಿದ್ದಾರೆ. ನೋಡಿ ಏನು ಸಖತ್ತಾಗಿ ಕಾಣಿಸ್ತಿದೆ. ಇಲ್ಲಿ ಆಕಾಶ, ಇವಾಗ ಅದು ಆಕಾಶ ಫುಲ್ಲು ಬ್ಲೂ ಇದೆಯಲ್ಲ. ನೋಡಿ ಸುತ್ತ ಮರ ಇದೆ, ಫುಲ್ಲು ಖಾಲಿ ಪ್ಲೇಸು, ಗ್ರೌಂಡು. ಆ ಕಡೆ ಸುತ್ತ ಎಲ್ಲ ಇದು ಬೆಟ್ಟ ಎಲ್ಲ ಇದೆ. ನಿಮ್ಗೆ ಆ ಕಡೆ ಹೋಗಿ ಅಲ್ಲಿ ಪಾರ್ಕಿಂಗ್ ನನ್ನಲ್ಲ, ಅಲ್ಲಿ ಹೋಗಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಕೆಳಗಿಂದ ವ್ಯೂ ಸಖತ್ತಾಗಿ ಕಾಣಿಸುತ್ತೆ ಅದು. ಈ ಕಡೆ ಏನೋ ಇದೆ ಅಂತ ಇದನ್ನೆಲ್ಲ, ಬನ್ನಿ ಹೋಗಿ ನೋಡೋಣ ಅದೇನಂತ. ಇದು ಫೋಟೋಸ್, ಇದು ಅಂದರೆ ಈ ಬಾಹುಬಲಿನ ಹೆಂಗೆ ತಗೊಂಬಂದರು ಅಂತ. ನೋಡಿ ಆ ಪ್ರತಿಷ್ಠಾಪನೆ ಮಾಡಿದಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸ್ ನೋಡಿ, ಅದು ಕೆತ್ತನೆ ಮಾಡಿರೋದು. ಮತ್ತು ಈ ಬಾಹುಬಲಿನ ಯಾವ ರೀತಿ ತೊಗೊಂಬಂದ್ರು ಅಂತೆಲ್ಲ ಇದೆ. ಟ್ರೈನಲ್ಲಿ ತೊಗೊಂಬಂದಿದ್ದಾರೆ. ಟ್ರೈನ್ ಅದು ಏನಂದರೆ 64 ಚಕ್ರದ್ದು, ಅದರಲ್ಲಿ ತೊಗೊಂಬಂದಿರೋದು ಬಾಹುಬಲಿನ. ನೋಡಿ ಫೋಟೋಸ್ ಎಲ್ಲ ಯಾವ ಥರ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಎಲ್ಲ ಫೋಟೋಸು ಇಲ್ಲಿದೆ. ಮತ್ತು ಇಲ್ಲಿ ಕಲರ್ ಫೋಟೋಸು, ಅಂದರೆ ಅಭಿಷೇಕ ಮಾಡಿರೋದು. ಇದು ರೀಸೆಂಟು ಈ ನಡುವೆ ಫೋಟೋಸ್ ಇರ್ಬೋದು ಇದು. ಇದು ಕಲರ್ ಫೋಟೋಸು, ಅಂದರೆ ಅಭಿಷೇಕಗಳು ಯಾವ ರೀತಿ ಮಾಡಿದ್ದಾರೆ, ಬಾಹುಬಲಿನ ಯಾವ ಥರ ಪ್ರತಿಷ್ಠಾಪನೆ ಮಾಡಿದ್ರು, ಎಲ್ಲ ಫೋಟೋಸ್ ನೋಡ್ಯದು ಬಾಹುಬಲಿ ಎಲ್ಲ ಇಲ್ಲಿ ನೀಟಾಗಿ ಫೋಟೋಸ್ ಹಾಕಿದ್ದಾರೆ ಇಲ್ಲಿ. ನೋಡಿ ಇದು ಅಭಿಷೇಕಗಳು ಅರಿಶಿಣದಿಂದ ಮಾಡಿದ್ದಾರೆ, ಕುಂಕುಮದಿಂದ ಮಾಡಿದ್ದಾರೆ. ಡೀಟೇಲಾಗಿ ಓದೋರು ಇಲ್ಲಿ ಬಂದು ಓದ್ಬೋದು, ಟೈಮ್ ಇರೋರು. ಮತ್ತು ಇಲ್ಲಿ ಆ ಕಡೆ ಪಾರ್ಕಿಂಗ್ ಹತ್ರ ಹೋಗಿ ತೋರಿಸ್ತೀನಿ ಅನ್ನಲ್ಲ, ಬನ್ನಿ ಅದು ಹೋಗಿ ನೋಡೋಣ. ಗಾಡಿ ಬಂದು ಇಲ್ಲಿ ಪಾರ್ಕ್ ಮಾಡಿಕೊಂಡು ಇಲ್ಲಿಂದ ಆರಾಮಾಗಿ ಬರ್ಬೋದು, ಯಾರೆಲ್ಲ ರೋಡ್ ಸೈಡ್ ಬರ್ತೀರೋ ಅವರು. ಬಿಸಿಲು ಮಾತ್ರ ತುಂಬ ಇದೆ ಇಲ್ಲಿ ಧರ್ಮಸ್ಥಳದಲ್ಲಿ. ನೋಡಿ ಎಷ್ಟು ಬಿಸಿಲಿದೆ. ಮತ್ತು ನೆಕ್ಸ್ಟು ನಾನು ಕುಕ್ಕೆಗೆ ಹೋಗ್ತೀನಿ. ಕುಕ್ಕೆದಲ್ಲೂ ತುಂಬ ಪ್ಲೇಸಸ್ ಇದೆ. ಮತ್ತು ಇಲ್ಲೊಂದು ಪಾರ್ಕ್ ಇದೆ ಮೇಯ್ನಾಗಿ, ಅದನ್ನು ತೋರಿಸ್ತೀನಿ ನಾನು. ಇಲ್ಲಿ ಮ್ಯೂಸಿಯಮ್ಮು ಇದೆ ನೋಡಿ, ಇಲ್ಲಿ ಬೆಟ್ಟ, ಸುತ್ತ ಬೆಟ್ಟ ಇದೆ ಇಲ್ಲಿ, ಫುಲ್ಲು ಗ್ರೀನ್. ಇಲ್ಲಿಂದ ನೋಡಿದ್ರೆ ನಾವು ಬೆಂಗಳೂರು ನಂದಿ ಹಿಲ್ಸಿಂದ ನೋಡಿದ್ರೆ ನೋಡಿ ಅಲ್ಲಿ ಏನೋ ಇದೆ, ಅದು ಏನೋ 5 ಒಂದೇ ಥರ ಬಿಲ್ಡಿಂಗ್ಸ್ ಇದೆ, ಆಶ್ರಮನ ಏನೋ ಗೊತ್ತಿಲ್ಲ. ನೋಡಿ ಇದು ಶೇಪ್ ಹೇಗಿದೆ ಇದು ಬೆಟ್ಟದ್ದು. ನೋಡಿ ಇದು ಒಳ್ಳೆ ಮಕ ಇದ್ದಂಗಿದೆ, ಏನೋ ಒಂದು ಫೇಸ್ ಥರನೇ ಇದೆ ಇದು, ಇದ್ರ ಶೇಪು. ನೋಡಿ ಅಲ್ಲಿ ಏನೋ ಅಗ್ರಿಕಲ್ಚರ್ ಲ್ಯಾಂಡ್ ಇರಬೇಕು, ಅದು ಖಾಲಿ ಇದೆ ಅಲ್ಲ ಅದು. ಮತ್ತು ಇಲ್ಲಿ ಮ್ಯೂಸಿಯಮ್ ಇದೆ, ಅದನ್ನು ತೋರಿಸ್ತೀನಿ ನೋಡಿ. ಅಲ್ಲಿ ಸುತ್ತ ಈಗ ನೀವು ಇಲ್ಲಿ ಬಂದು ನೋಡಿದ್ರೆ, ಇಲ್ಲಿ ಸುತ್ತ ನೀವು ಫೋಟೋ ಇರಿಸ್ಕೊಳಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ಪ್ಲೇಸ್. ಇಲ್ಲಿ ನೀವು ಇಲ್ಲಿ ಎಲ್ಲಿ ನಿಂತ್ಕೊಂಡ್ರೂ ಫೋಟೋ ಚೆನ್ನಾಗಿ ಬರುತ್ತೆ. ಇಲ್ಲಿ ಮ್ಯೂಸಿಯಮ್ ಇದೆ, ಅದನ್ನು ತೋರಿಸ್ತೀನಿ. ಮತ್ತು ಪಾರ್ಕ್ ಇದೆ, ನೀವು ಯಾರೂ ನೋಡಿರಲ್ಲ ಅದನ್ನು ತೋರಿಸ್ತೀನಿ. ಇದನ್ನ ಒಳ್ಳೊಳ್ಳೆ ವೀಡಿಯೋಸ್ ನಾನು ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸು ಬರಬೇಕಂದ್ರೆ ನೀವು ಕಮೆಂಟಲ್ಲಿ ವೀಡಿಯೋನ ನಿಮ್ಮ ಒಪಿನಿಯನ್ ತಿಳಿಸಿ. ಥ್ಯಾಂಕ್ ಯು.